ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿ ಇಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಈ ಎಪಿಸೋಡ್ ಅಲ್ಲಿ ಏನಾದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಮೇಡಮ್ ಅಂತ ಎಲ್ಲರಿಗೂ ಸಹ ಕ್ಯೂರಿಯಾಸಿಟಿಯಿಂದ ಇದೆ ಅಂತ ನನಗೆ ಗೊತ್ತಾಯ್ತು. ಎಸ್, ಇವತ್ತು ನಿಮಗೆ ಸ್ಪೆಷಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆದ್ರೆ ನ್ಯೂಮರಾಲಜಿ ಪ್ರಕಾರ ಕೊಡ್ತಾ ಇದ್ದೀನಿ. ಏನ ವಿಚಾರ ಅಂತೀರಾ? ಎಸ್, ಎಲ್ಲರಿಗೂ ಬೇಕಾಗಿರುವಂತದ್ದು ಇವತ್ತು ವೆಹಿಕಲ್ಗೆ ಒಂದು ಒಳ್ಳೆ ನಂಬರ್ ಇರ್ಬೇಕಲ್ವಾ? ನಮ್ಗೊಂದು ಒಳ್ಳೆ ಹೆಸರಿರೋ ಹಾಗೆ ವೆಹಿಕಲ್ಗೂ ಸಹ ಒಂದು ಒಳ್ಳೆ ನಂಬರ್ ಇರ್ಲೇಬೇಕು. ಯಾಕಂದ್ರೆ ನಮ್ಮ ಇವತ್ತು ಎಲ್ಲಾ ಒಂದು ಬೈಕ್ ಪ್ರಿಯರಿಗೆ, ಕಾರ್ ಪ್ರಿಯರಿಗೆ, ಎಲ್ಲಾ ವೆಹಿಕಲ್ಸ್ ಪ್ರಿಯರಿಗೆ ಒಂದು ಸೆಲೆಕ್ಟೆಡ್ ನಂಬರ್ ಆದ್ರೆ ಬೇಕು ಅಂತ ಸಾಕಷ್ಟು ದುಡ್ಡುಗಳನ್ನ ಸುರಿತಾ ಇರೋದು ನಾವೆಲ್ಲರೂ ಸಹ ನೋಡೇ ಇದೀವಿ. ಇವಾಗ ಒಂದು ಸೆಲೆಕ್ಟೆಡ್ ಒಳ್ಳೆ ಗಾಡಿ ತಗೊಂಡಿದ್ದಾರೆ, ಬೈಕ್ ತಗೊಂಡಿದ್ದಾರೆ ಅಂತಂದ್ರೆ ಲೇಡೀಸ್ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ ಇವತ್ತು ಒಂದು ಸೆಲೆಕ್ಟೆಡ್ ನಂಬರ್ ಇರ್ಲೇಬೇಕು ಅಂತ ಅದಕ್ಕೆ ಫಿದಾ ಆಗ್ಬಿಟ್ಟಿದ್ದಾರೆ. ಒಂದ್ ಸೆಲೆಕ್ಟೆಡ್ ನಂಬರ್ಗೋಸ್ಕರ, ಫ್ಯಾನ್ಸಿ ನಂಬರ್ಗೋಸ್ಕರ ಸಾಕಷ್ಟು ಲಕ್ಷಾಂತರ ರೂಪಾಯಿ ಸುರಿತಾ ಇರುವಂತಹ ಜನರನ್ನ ನಾವು ಇವತ್ತು ಆಧುನಿಕ ಯುಗದಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಹಾಗಾದ್ರೆ ಅವರಷ್ಟು ಸೆಲೆಕ್ಟೆಡ್ ನಂಬರ್ಗೋಸ್ಕರ ಅಷ್ಟೊಂದು ಹಣವನ್ನ ಸುರಿತಾ ಇದ್ದಾರೆ? ಒಂದು ರೀಸನ್ ಇರ್ಲೇಬೇಕಲ್ವಾ? ವೆಹಿಕಲ್ಗೆ ಎಷ್ಟು ಅಮೌಂಟ್ ಕೊಟ್ಟಿರ್ತೀವೋ ಅಷ್ಟು ಸೇಮ್ ಅಮೌಂಟ್ ನ ನಂಬರ್ಗೆ ಕೊಟ್ಟು ತಗೊಳ್ಳುವಂತಹ ವ್ಯಕ್ತಿಗಳನ್ನ ನಾವು ಇವತ್ತು ಸಾಕಷ್ಟು ಜನರನ್ನ ನೋಡಿದೀವಿ ಅಲ್ವಾ? ಸೊ ಯಾಕೆ ಅಷ್ಟೊಂದು ಹಣವನ್ನ ಇನ್ವೆಸ್ಟ್ ಮಾಡಿ ತಗೊಂತಾರೆ ಅಂತಂದ್ರೆ ಅವರಿಗೆ ಒಂದು ನಂಬಿಕೆ. ನಾವು ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ನಮ್ಮ ವೆಹಿಕಲ್ ಸೇಫ್ಟಿ ಆಗಿರ್ಬೇಕು, ಅಂಡ್ ಓಡಿಸೋರು, ಅದರಲ್ಲಿ ಕೂರುವಂತರು, ಜರ್ನಿ ಮಾಡುವಂತರು ಎಲ್ಲರೂ ಸಹ ಸೇಫ್ಟಿ ಆಗಿರ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ. ಸೊ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಇವತ್ತು ಫ್ಯಾನ್ಸಿ ನಂಬರ್ ಅಂತ ತಗೊಂತಾರೆ. ಸೊ ಫ್ಯಾನ್ಸಿ ನಂಬರ್ ಆದ್ರೆ ಓಕೆ, ಬಟ್ ಆ ಫ್ಯಾನ್ಸಿ ನಂಬರು ನಿಮಗೆ ಎಷ್ಟು ಒಳ್ಳೇದನ್ನ ಮಾಡ್ತಾ ಇದೆ, ನಿಮ್ಗೆ ಎಷ್ಟು ಸೆಕ್ಯೂರಿಟಿಯನ್ನ ಕೊಡ್ತಾ ಇದೆ, ನೀವು ಅದನ್ನ ವೆಹಿಕಲ್ ಅನ್ನ ಓಡಿಸ್ಬೇಕಾದ್ರೆ ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಎಸ್, ಅದು ಆ ಒಂದು ವಿಚಾರವನ್ನೇ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ವೆಹಿಕಲ್ ನಂಬರ್ ಅನ್ನ ಹೇಗೆ ಸೆಲೆಕ್ಷನ್ ಮಾಡೋದು? ಸೊ ಈ ಒಂದು ಡೌಟ್ ಎಲ್ಲರಲ್ಲೂ ಇರುತ್ತೆ. ಎಸ್, ನಾನು ಯಾವ ತರ ವೆಹಿಕಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಜನಕ್ಕೆ ಸಾಕಷ್ಟು ವೆಹಿಕಲ್ ನಂಬರ್ಸ್ ನಾನು ಕೊಟ್ಟಿದ್ದೀನಿ. ಎಸ್, ಯಾವ ತರ ವೆಹಿಕಲ್ ನಂಬರ್ ಅನ್ನ ಸೆಲೆಕ್ಟೆಡ್ ಅಂತ ತಗೋಬೇಕು ಅನ್ನೋದನ್ನ ವಿಚಾರವನ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ಎಸ್, ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಸರಿಯಾಗುವಂತಹ ಒಂದು ಸೂಟಬಲ್ ಆಗಿರುವಂತಹ, ಸಕ್ಸಸ್ ಕೊಡುವಂತಹ, ಸೇಫ್ಟಿ ಕೊಡುವಂತಹ ನಂಬರ್ ಅನ್ನ ನಾವು ಡೇಟ್ ಆಫ್ ಬರ್ತ್ ಮೇಲೆ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಎಸ್, ಇನ್ನು ಕೆಲವರಿಗೆ ಡೌಟ್ ಇದೆ, ಡೇಟ್ ಆಫ್ ಬರ್ತ್ ಇಲ್ದೇ ಇರೋರಿಗೆ ಹೇಗೆ ಅಂತ ಹೇಳ್ಬಿಟ್ಟು. ಎಸ್, ಡೇಟ್ ಆಫ್ ಬರ್ತ್ ಇಲ್ದೇ ಇರೋರ್ಗೂ ಸಹ ಏನು ಸಿರೀಸ್ ಓಡ್ತಾ ಇರುತ್ತೋ ಆ ಒಂದು ಸಿರೀಸ್ ಅಲ್ಲಿ ಯಾವ್ದಾದ್ರೆ ಅವ್ರಿಗೆ ಬೆಸ್ಟ್ ನಂಬರ್, ಪಾಸಿಟಿವ್ ನಂಬರ್ ಇರುತ್ತೆ. ಅಂದ್ರೆ ಹೆಲ್ತ್ ಗೆ, ವೆಲ್ತ್ ಗೆ ಅಂತ ನಂಬರ್ಸ್ ಇರುತ್ತೆ. ಆ ಒಂದು ಬೇಸಿಸ್ ಮೇಲೆ ಅವ್ರಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂತ ನಂಬರ್ ಆದ್ರೆ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಅಂಡ್ ನಂಬರ್ 4 ನಂಬರ್ಸ್ ಇರುತ್ತಲ್ಲ ಲಾಸ್ಟ್ ಅಲ್ಲಿ, ಇವಾಗ 1319 ಅಂತ ಇರುತ್ತೆ. ಸೊ ಆ ನಂಬರ್ ಅನ್ನ ಟೋಟಲ್ ಮಾಡಿ ಕೊಡ್ತೀರಾ ನೀವು ಅಂತ ಕೇಳಿರೋದು ಕೆಲವೊಂದು ಡೌಟ್ಸ್ ಇದೆ. ಅಂಡ್ ಆ ನಂಬರ್ ಅಲ್ಲಿ ಪೇರನ್ನ ಸೆಟ್ ಮಾಡ್ತೀರಾ ಅಂತ ಕೆಲವರಿಗೆ ಡೌಟ್ ಇದೆ. ಅಂಡ್ ಟೋಟಲ್ KA47EK ಅಂತ ಇಂಗ್ಲಿಷ್ ಲೆಟರ್ಸ್ ಬರುತ್ತಲ್ಲ, ಅದನ್ನೆಲ್ಲ ಟೋಟಲ್ ಮಾಡಿ ಕೊಡ್ತೀರಾ ಅಂತ ಕೆಲವರಿಗೆ ಸಾಕಷ್ಟು ಡೌಟ್ಗಳಾದ್ರೆ ಇದೆ. ಎಸ್, ನಾನ್ ಏನ್ ಮಾಡ್ತೀನಿ ಅಂತ ಅಂದ್ರೆ, ಕೆಲವರೆಲ್ಲ ಏನ್ ಮಾಡ್ತಾರೆ, ಸುಮಾರು ಕೆಲವರನ್ನು ನ್ಯೂಮರಾಲಜಿಸ್ಟ್ ಏನ್ ಮಾಡ್ತಾರೆ, ಲಾಸ್ಟ್ 4 ನಂಬರ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಎಸ್, ಅದು ಓಕೆನೆ, ತಗೋಬಹುದು. ಅದನ್ನ 4 ನಂಬರ್ಸ್ ಸೆಲೆಕ್ಟೆಡ್ ಮಾಡಿ ಕೊಡಬಹುದು. ಬಟ್ ನಾನು ಅದಕ್ಕಿಂತ ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗಿ ಏನ್ ಮಾಡ್ತೀನಿ ಅಂತಂದ್ರೆ, ಡೇಟ್ ಆಫ್ ಬರ್ತ್ ಇರೋರಿಗೆ ಆದ್ರಿ ಇಲ್ದೇ ಇರೋರಿಗೆ ಆಗ್ಲಿ, ಅದ ಹಿಂದೆ ಏನು ನಮ್ KA47EK ಅಂತ ಬರುತ್ತಲ್ಲ, ಕೆಲವು ಇಂಗ್ಲಿಷ್ ಲೆಟರ್ಸ್ ಬರುತ್ತೆ. ಅಂದ್ರೆ ಒಂದೊಂದು RTOಗೆ ಒಂದೊಂದು ಲೆಟರ್ಸ್ ಸಿರೀಸ್ ನಡೀತಾ ಇರೋ ಪ್ರಕಾರ ಬರುತ್ತೆ. ಒಂದೊಂದು ಸ್ಟೇಟ್ಗೆ ಒಂದೊಂದು ಲೆಟರ್ಸ್ ಬರುತ್ತೆ. ಸೊ ಆ ಲೆಟರ್ಸ್ಗೂ ಸಹ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ಗೂ ವೈಬ್ರೇಷನ್ಸ್ ಇರುತ್ತಲ್ವಾ, ಆ ನಂಬರ್ಸ್ ನಾವೇ ಆಡ್ ಮಾಡ್ತೀವಲ್ವಾ. ಸೊ ಅದಕ್ಕೂ ಸಹ ನಾನೇನ್ ಮಾಡ್ತೀನಿ, ಆ ಒಂದು ಲೆಟರ್ಸ್ ಸಹ ಆಡ್ ಮಾಡಿ ಆ ಒಂದು ನಂಬರ್ ಏನ್ ಬರುತ್ತೆ ಆ ನಂಬರ್ಸ್ ನ ಆಡ್ ಮಾಡಿದ್ರೆ ಯಾವ ತರ ನಂಬರ್ ಬರುತ್ತೆ ಅದನ್ನ ನೋಡಿ ಸೆಲೆಕ್ಟೆಡ್ ಮಾಡಿ ನಂಬರ್ಸ್ ಆದ್ರೆ ಕೊಡ್ತೀನಿ. ಎಸ್, ಸಾಕಷ್ಟು ವೆಹಿಕಲ್ಸ್ ತಗೊಳ್ಳುವಂತವ್ರು ನನ್ನ ಕನ್ಸಲ್ಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಸಿರೀಸ್ ಅನ್ನ ಕೊಡ್ತಾರೆ. ಆ ಸಿರೀಸ್ ಅಲ್ಲಿ ಅವ್ರಿಗೆ ಬೆಸ್ಟ್ ಸಿರೀಸ್ ಯಾವ್ದು ಸೆಟ್ ಆಗುತ್ತೋ ಆ ನಂಬರ್ ನಾದ್ರೆ ಸೆಲೆಕ್ಷನ್ ಮಾಡಿ ಕೊಡಲಾಗುತ್ತೆ. ಎಸ್, ಅಂಡ್ ಇನ್ನೊಂದು ಒಂದು ಡೌಟ್ ಇದೆ ಕೆಲವರಿಗೆ, ಆಲ್ರೆಡಿ ನಂಬರ್ ತಗೊಂಡ್ಬಿಟ್ಟಿರ್ತಾರೆ, ಆಲ್ರೆಡಿ ಆ ವೆಹಿಕಲ್ ಮೇಲೆ ಬೋರ್ಡ್ ಬಂದ್ಬಿಟ್ಟಿರುತ್ತೆ, ನಂಬರ್ ಬೋರ್ಡ್ ಬಂದಿರುತ್ತೆ, ನಾವು ಯೂಸ್ ಮಾಡ್ತಾ ಇದೀವಿ, ಬಟ್ ಆ ನಂಬರ್ ಅವ್ರಿಗೆ ಸೆಟ್ ಆಗ್ತಾ ಇರೋದಿಲ್ಲ. ಈ ಕೆಲವ್ರು ಏನ್ ಹೇಳ್ತಾರೆ ನೋಡಿ, ಅಯ್ಯೋ ಈ ಬೈಕ್ ತಗೊಂಡ್ಮೇಲೆ ಯಾವಾಗ್ಲೂ ಬೀಳೋದೇ ಇದೆ, ಯಾವಾಗ್ಲೂ ಏನೋ ಒಂದು ಡ್ಯಾಮೇಜ್ ಆಗ್ತಾ ಇರತ್ತೆ, ಇಲ್ಲ ಯಾವಾಗ್ಲೂ ಏನೋ ಒಂದು ಗಾಡಿ ಪಂಚರ್ ಆಗೋದು, ನಿಂತೋಗೋದು, ಏನೋ ಒಂದು ಸಮ್ ರೀಸನ್ಸ್ ಇಂದ ನಮ್ಗೆ ಅಬ್ಸ್ಟಕಲ್ಸ್ ಆಗ್ತಾನೆ ಇದೆ ಅಂತ ಹೇಳ್ತಾರೆ. ಅಂಡ್ ನಂಬರ್ ತಗೊಂಡ್ಬಿಟ್ಟಿದೀವಿ, ಈಗ ಹೊಸ ಗಾಡಿ ಏನು ಮಾಡಕ್ ಆಪ್ಷನ್ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಎಸ್, ಅದಕ್ಕೆ ಆಪ್ಷನ್ ಆದ್ರೆ ಇದೆ. ಯಾಕಂದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ನಾವು ಕಂಡ್ಕೋಬೇಕಷ್ಟೇನೆ.
ಸೊ ನೀವು ಆ ತರ ನಂಬರ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ, ನೀವ್ ಯಾವ ತರ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ದು ಡೇಟ್ ಆಫ್ ಬರ್ತ್ ಏನು ಅನ್ನೋದನ್ನ ನಾವು ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಯಾವ ನಂಬರ್ ಅದರ ಪಕ್ಕದಲ್ಲಿ ನಿಮ್ ನೇಮ್ ಬೋರ್ಡ್ ಇರುತ್ತಲ್ಲ ಆ ನಂಬರ್ ಪಕ್ಕದಲ್ಲಿ ಒಂದು ನಂಬರ್ ಅನ್ನ ನೀವು ಸ್ಟಿಕ್ಕರ್ ರೂಪದಲ್ಲಿ ಮಾಡಿ ಅದನ್ನ ಅಂಟಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದರ ಒಂದು ನೆಗೆಟಿವ್ ಒಂದು ಆಸ್ಪೆಕ್ಟ್ಸ್ ಕಮ್ಮಿ ಆಗುತ್ತೆ. ನೆಗೆಟಿವ್ ಒಂದು ಪ್ರಭಾವ ಬೀರುವಂತದನ್ನ ಕಮ್ಮಿ ಆಗಿ ಪಾಸಿಟಿವ್ ನಂಬರ್ ಪಕ್ಕದಲ್ಲಿ ಬಂದಾಗ ಏನಾಗುತ್ತೆ, ಅದರ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಆಗುವಂತ ಆಬ್ಸ್ಟಕಲ್ಸ್ ನ 100% ತಡಿಬಹುದು. ಅಂಡ್ ಈ ವೆಹಿಕಲ್ಸ್ ಅಲ್ಲಿ ಬಂದಾಗ ನಾನು ನಿಮ್ಗೆ ಒಂದು ಟಿಪ್ ಆದ್ರೆ ಕೊಡೋದಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಗೆ ಹೆವಿ ವೆಹಿಕಲ್ಸ್ ಇರುತ್ತೆ, ಅಂದ್ರೆ ತುಂಬಾ ಯಾವಾಗ್ಲೂ ಲಗೇಜ್ ಹೊಡಿಯುವಂತದ್ದು, ದೊಡ್ಡ ದೊಡ್ಡ ವೆಹಿಕಲ್ಸ್, ಟ್ರಾನ್ಸ್ಪೋರ್ಟ್ ಸಾಗಿಸುವಂತದ್ದು, ಅದಕ್ಕೆ ಆತರ ವೆಹಿಕಲ್ಸ್ ಇದ್ದಾಗ ನೋಡಿ, ನೀವ್ ಏನೇ ನಂಬರ್ ತಗೊಂಡಿರಿ ಅದ್ರ ಬ್ಯಾಕ್ ಸೈಡ್ ಅಲ್ಲ ಫ್ರಂಟ್ ಸೈಡ್ 08 ಅನ್ನೋ ನಂಬರ್ ನ ಬ್ಲಾಕ್ ಕಲರ್ ಅಲ್ಲಿ ಪೇಂಟ್ ಅಲ್ಲಿ ಇಲ್ಲ ಬ್ಲಾಕ್ ಕಲರ್ ಲೆಟರ್ಸ್ ಇರೋ ತರ ನೀವು ಸ್ಟಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಟ್ರಾನ್ಸ್ಪೋರ್ಟ್ ಹೆವಿ ವೆಹಿಕಲ್ಸ್ ಏನಾಗುತ್ತೆ ಅದಕ್ಕೆಲ್ಲಾನು ಸಹ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ತರ ವೆಹಿಕಲ್ಸ್ ನಂಬರ್ಸ್ ನೀವು ತಗೊಂಡು ವೆಹಿಕಲ್ಸ್ ಯೂಸ್ ಮಾಡಿದಾಗ ಸೇಫ್ಟಿ ಇರುತ್ತೆ. ಯಾಕಂದ್ರೆ ವೆಹಿಕಲ್ ಅನ್ನೋದು ನಮ್ಮ ಪ್ರಾಣಕ್ಕೆ ಸಂಬಂಧಿಸಿರುವಂತದ್ದು. ಇವತ್ತೆಲ್ಲರೂ ಸಹ ನಾವು ಯಾಕೆ ತುಂಬಾ ಜನ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಸೆಲೆಕ್ಟೆಡ್ ನಂಬರೇ ಬೇಕು ಅಂತ ಕಾದು ಆ ಸಿರೀಸ್ ಬರೋರ್ಗು ವೆಯ್ಟ್ ಮಾಡಿ ತಗೊಂತಾರೆ ಅಂತಂದ್ರೆ ಬಿಕಾಸ್ ಆಫ್ ಸೇಫ್ಟಿ. ಯಾಕಂದ್ರೆ ನಾವಿದ್ರೇನೆ ಎಲ್ಲಾನು ಸಹ ನಡೆಯುವಂತದ್ದು. ಸೊ ಹೀಗಾಗಿ ಸೆಲೆಕ್ಟೆಡ್ ವೆಹಿಕಲ್ಸ್ ನಂಬರ್ಸ್ ಆದ್ರೆ ತಗೊಂತಾರೆ. ಸೊ ಯಾಕೆ ಕೆಲವು ಸೆಲೆಕ್ಟೆಡ್ ಅಷ್ಟೊಂದು ಮುಗಿ ಬೀಳ್ತಾರೆ ಅನ್ನೋದಕ್ಕೆ ರೀಸನ್ ಇಷ್ಟೇನೆ. ಸೆಲೆಕ್ಟೆಡ್ ನಂಬರ್ ತಗೊಂಡಾಗ ಅದರ ಒಂದು ಪಾಸಿಟಿವ್ ವೈಬ್ಸ್, ಅದು ಪಾಸಿಟಿವ್ ಒಂದು ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ನೋಡಿ, ಕೆಲವರು ಸೆಂಟಿಮೆಂಟ್ ವೆಹಿಕಲ್ಸ್ ಇರುತ್ತೆ, ಸೆಂಟಿಮೆಂಟ್ ಕಾರ್ಸ್ ಇರುತ್ತೆ, ಸೆಂಟಿಮೆಂಟ್ ಬೈಕ್ಸ್ ಇರುತ್ತೆ. ಅವ್ರು ಎಷ್ಟೇ ಲೇಟೆಸ್ಟ್ ಬೈಕ್ಸ್ ಬಂದ್ರು, ಕಾರ್ಸ್ ಬಂದ್ರು, ವೆಹಿಕಲ್ಸ್ ಬಂದ್ರು ಆ ವೆಹಿಕಲ್ ನ ಅವ್ರು ಹಾಗೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಅದನ್ನ ಯೂಸ್ ಮಾಡ್ತಾ ಇರ್ತಾರೆ ಆಗಾಗ. ಯಾಕಂದ್ರೆ ಅದು ಸೆಂಟಿಮೆಂಟ್. ಆ ಒಂದು ಬೈಕ್ ತಗೊಂಡ್ಮೇಲೆ, ಈ ಒಂದು ವೆಹಿಕಲ್ ತಗೊಂಡ್ಮೇಲೆ, ಈ ಕಾರ್ ತಗೊಂಡ್ಮೇಲೆ ನಂಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯ್ತು, ನನ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯ್ತು, ನನ್ಗೆ ಜಾಬ್ ಬಂತು, ನನ್ ಸಾಕಷ್ಟು ಫಿನಾನ್ಷಿಯಲಿ ನಾನು ಇಂಪ್ರೂವ್ಮೆಂಟ್ ಆದೆ ಅನ್ನೋ ಅಂತ ಹೇಳಿರುವಂತಹ ಒಂದು ಕ್ಲೈಂಟ್ಸ್ ಸಾಕಷ್ಟು ಜನ ಇದ್ದಾರೆ. ಹಾಗಾದ್ರೆ ಅವರೆಲ್ಲ ಮೂರ್ಖತನವಾಗಿ ಹೇಳಿದಾರಾ? ಇಲ್ಲ, ಅದನ್ನ ಅವರು ಫೀಲ್ ಆಗಿದ್ದಾರೆ, ಅದನ್ನ ಅನುಭವಿಸಿದ್ದಾರೆ, ಹಾಗಾಗಿ ಅವ್ರು ಹೇಳ್ತಾರೆ. ಹಾಗೆ ಇನ್ನ ನೆಗೆಟಿವ್ ಆಗಿ ಹೇಳೋರು ಸಹ ಇದಾರೆ. ಅಯ್ಯೋ, ಯಾಕೆ ಈ ಬೈಕ್ ತಗೊಂಡ್ಮೇಲೆ ನಂಗೆ ಒಳ್ಳೇದೇ ಆಗ್ಲಿಲ್ಲ, ಈ ತಗೊಂಡ್ಮೇಲೆ ನಾನು ಫೈನಾನ್ಷಿಯಲಿ ವೀಕ್ ಆದೆ, ಇದನ್ನ ಕ್ಯಾಶ್ ಕೊಟ್ಟು ತಗೊಂಡ್ರು ಸಹ ನನ್ಗೆ ಅಷ್ಟೊಂದು ಇದು ತಗೊಂಡ್ಮೇಲೆ ನಂಗೆ ಏನೋ ಸಮಾಧಾನನೇ ಇಲ್ಲ ಅಂತ ಹೇಳೋರು ಸಾಕಷ್ಟು ಜನ ಇದ್ದಾರೆ ಅಲ್ವಾ. ಸೊ ಇಂಥವ್ರಿಗೆಲ್ಲರೂ ಸಹ ಇದೊಂದು ಸಣ್ಣದಾದಂತಹ ಒಂದು ಪರಿಹಾರ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಎಷ್ಟೋ ದುಡ್ಡು ಕೊಟ್ಟು ವೆಹಿಕಲ್ಸ್ ತಗೊಂತೀವಿ, ಅದಕ್ಕೊಂದು ಬೆಸ್ಟ್ ನಂಬರ್ ಅನ್ನ ತಗೊಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಅಲ್ವಾ. ನೀವು ಸಹ ಬೆಸ್ಟ್ ವೆಹಿಕಲ್ ನಂಬರ್ ಅನ್ನ ತಗೊಂಡು ಸೇಫ್ಟಿಯಾಗಿ ಜರ್ನಿ ಮಾಡಿ, ಹ್ಯಾಪಿಯಾಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ವಿಚಾರಗಳಿಗೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಗಿರ್ಲಿ ಅಂತ ಆಶಿಸ್ತಾ ನಮಸ್ಕಾರ.